ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು ದಿನಾಂಕ 18/7/2024ರಂತೆ ಜ್ಞಾಪನವನ್ನು ಹೊರಡಿಸಿರುತ್ತಾರೆ. ವಿಷಯ 2023-24ನೇ ಸಾಲಿನ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿರಬಹುದು ತತ್ಸಮಾನ ವೃಂದದ ಸಾಮಾನ್ಯ ವರ್ಗಾವಣೆ ಕುರಿತು ಉಲ್ಲೇಖ. ಈ ಕಚೇರಿ ಅಧಿಸೂಚನೆ ಸಂಖ್ಯೆ C3-7 ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ 1/2023-24 ದಿನಾಂಕ 15/6/2024ರಂತೆ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತತ್ಸಮಾನ ಗ್ರೂಪ್ ಬಿ ವೃಂದದ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯನ್ನು ಉಲ್ಲೇಖಿತ ವೇಳಾಪಟ್ಟಿಯಂತೆ ಹಮ್ಮಿಕೊಳ್ಳಲಾಗುತ್ತಿದೆ. ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಉಪನಿರ್ದೇಶಕರು ನೀಡಿದ ಮಾಹಿತಿಯನ್ವಯ ಆನ್ಲೈನ್ನಲ್ಲಿ ಅಪ್ಡೇಟ್ ಆಗಿರುವಂತೆ ಕೌನ್ಸಿಲಿಂಗ್ ಆದ್ಯತೆ ಪಟ್ಟಿಯನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ. ಉಲ್ಲೇಖಿತ ಅಧಿಸೂಚನೆಯಲ್ಲಿನ ವೇಳಾಪಟ್ಟಿಯಂತೆ ಆಯಾ ಜಿಲ್ಲೆಯ ಉಪನಿರ್ದೇಶಕ ಕಚೇರಿಯಲ್ಲಿಯೇ ಗಣಕೀಕೃತ ಕೌನ್ಸಿಲಿಂಗನ್ನು ನಡೆಸಲಾಗುತ್ತದೆ. ವಿಭಾಗದೊಳಗಿನ ವರ್ಗಾವಣೆಯಲ್ಲಿ ಆಯಾ ವಿಭಾಗದೊಳಗಿನ ಖಾಲಿ ಹುದ್ದೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದಂತೆ, ಅಂತರ್ವಿಭಾಗೀಯ ವರ್ಗಾವಣೆಯಲ್ಲಿ ಆಯಾ ವಿಭಾಗವನ್ನು ಹೊರತುಪಡಿಸಿ ಕೋರಿರುವ ಅಂತರ್ವಿಭಾಗ ಖಾಲಿ ಹುದ್ದೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಈ ಬಗ್ಗೆ ಎಲ್ಲ ಪ್ರೋಗ್ರಾಮ್ಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದು, ಯಾವುದೇ ಲೋಪಗಳಾಗದಂತೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಕಡ್ಡಾಯ ಸೂಚನೆಯನ್ನು ಪಾಲಿಸಿ ಸಮರ್ಪಕವಾಗಿ ಈ ವರ್ಗಾವಣೆ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಅವರಿಗೆ ತಿಳಿಸಲಾಗಿದೆ. ಈ ಒಂದು ವೇಳಾಪಟ್ಟಿಯನ್ನು ಗಮನಿಸಿದಾಗ ದಿನಾಂಕ 20/7/2024 ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಗರಿಷ್ಠ 5 ವರ್ಷ ಅವಧಿಯನ್ನು ಪೂರೈಸಿರತಕ್ಕಂತಹ ಅಧಿಕಾರಿಗಳ ಸ್ಥಳ ನಿಯುಕ್ತಿಯನ್ನು ಅಪರಾಹ್ನ ಮಾಡಲಾಗುತ್ತದೆ. ದಿನಾಂಕ 9/8/2024ರಂದು ಕೋರಿಕೆ ವರ್ಗಾವಣೆಯನ್ನು ಪೂರ್ವಾಹ್ನ ಮಾಡಲಾಗುತ್ತೆ. ದಿನಾಂಕ 13/8/2024ರಂದು ಪರಸ್ಪರ ವರ್ಗಾವಣೆಯನ್ನು ಪೂರ್ವಾಹ್ನ ಮಾಡಲಾಗುತ್ತದೆ. 14/8/2024ರಂದು 3 ರಿಂದ 5 ವರ್ಷದೊಳಗಿನ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಕೋರಿಕೆ ವರ್ಗಾವಣೆ ವಿಭಾಗದೊಳಗಿನ ಅಂದರೆ ಅವಕಾಶ ವಿದ್ಯೆಯಲ್ಲಿ ಮಾತ್ರ ಪೂರ್ವಾಹ್ನ ಮಾಡಲಾಗುತ್ತದೆ. 26/8/2024ರಂದು ಅಂತರ್ವಿಭಾಗ ಕೋರಿಕೆ ವರ್ಗಾವಣೆಯನ್ನು ಅಂದು ಅಪರಾಹ್ನ ಮಾಡಲಾಗುತ್ತೆ. ಹಾಗೆ 27/8/2024ರಂದು ಅಂತರ್ವಿಭಾಗ ಪರಸ್ಪರ ವರ್ಗಾವಣೆಯನ್ನು ಅಂದು ಅಪರಾಹ್ನ ಮಾಡಲಾಗುತ್ತದೆ ಅಂಥೇಳಿ ವಿಜಯ್ ಇ ರವಿಕುಮಾರ್ KES ಜಂಟಿ ನಿರ್ದೇಶಕರು ಆಡಳಿತ ಇವರು ಒಂದು ಪ್ರಕಟಣೆಯನ್ನು ಹೊರಡಿಸಿರುತ್ತಾರೆ. ಮಾಹಿತಿಗಾಗಿ ಬೆಂಗಳೂರು